ಕಾಂಗ್ರೆಸ್ಗೆ 2 ಲೋಕಸಭಾ ಕ್ಷೇತ್ರಗಳು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥ ಅಭ್ಯರ್ಥಿಗಳು ಕಾಂಗ್ರೆಸ್ಗೆ ಲಭ್ಯ ಆಗ್ತಾ ಇಲ್ಲ. ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರಲ್ಲಿ ಗೊಂದಲ, ಯಾರನ್ನ ಅಭ್ಯರ್ಥಿ ಮಾಡೋದು ಈ 2 ಕ್ಷೇತ್ರಗಳಿಗೆ ಅಂತ. 2 ಕ್ಷೇತ್ರಗಳಿಗೆ ಸೂಕ್ತ ಅಭ್ಯರ್ಥಿಯನ್ನ ಹುಡುಕಾಡೋದೇ ಸವಾಲಾಗಿದೆ ಕಾಂಗ್ರೆಸ್ಗೆ. ಲೋಕಸಭೆ ಚುನಾವಣಾ ಸ್ಪರ್ಧೆಗೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಟೆನ್ಷನ್ ಇನ್ನು ಕಾಂಗ್ರೆಸ್ನಲ್ಲಿ ಮನೆ ಮಾಡಿದೆ. ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಈ 2 ಕ್ಷೇತ್ರಗಳಿಗೆ ಸಿಗ್ತಾ ಇಲ್ಲ. ಬ್ಯಾಂಗ್ಳೂರು ನಾರ್ತ್ ಮತ್ತೆ ಬ್ಯಾಂಗ್ಳೂರು ಸೌತ್ 2 ಕ್ಷೇತ್ರಗಳಲ್ಲಿ ಸತತ ನಿರಂತರ ಹುಡುಕಾಟ ನಡೀತಾ ಇದೆ. ಸಮರ್ಥ ಅಭ್ಯರ್ಥಿ ಕಣ್ಣಿಗೆ ಬಿದ್ದರೆ ಕರ್ಕೊಂಡು ಬಂದು ಚುನಾವಣಾ ಕಣಕ್ಕಿಳಿಸಬೇಕು ಅಂತ. ಬಟ್ ಅಂತ ಯಾವುದೇ ಸಮರ್ಥ ಅಭ್ಯರ್ಥಿ ಕಾಂಗ್ರೆಸ್ ಪಾಲಿಗೆ ಈ 2 ಕ್ಷೇತ್ರಗಳಲ್ಲಿ ಲಭ್ಯ ಆಗ್ತಾ ಇಲ್ಲ ಅಂತ. ಬೆಂಗಳೂರಲ್ಲೇ 2 ಕ್ಷೇತ್ರಗಳಿಗೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳು ಇಲ್ಲದಂತಾಗಿರೋದು ಒಂದು ರೀತಿ ಕಾಂಗ್ರೆಸ್ ಇನ್ನೂ ಈ 2 ಕ್ಷೇತ್ರಗಳಿಗೆ ಯಾರನ್ನ ಅಭ್ಯರ್ಥಿ ಮಾಡೋದು ಅನ್ನೋ ಟೆನ್ಷನ್ನಲ್ಲಿದೆ. ಅದಕ್ಕಾಗಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ತಾ ಇದೆ. ಬೆಂಗಳೂರು ಉತ್ತರ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಿಗೇನೆ ಅಭ್ಯರ್ಥಿಗಳಿಗೆ ಹುಡುಕಾಟ ನಡೆಸ್ತಾ ಇರೋದು. ಸೂಕ್ತ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಅಂತ ಒಂದಷ್ಟು ಪ್ರಯತ್ನ ಮಾಡಿದ್ರು. ತಮ್ಮದೇ ಪಕ್ಷದ ನಾಯಕರು ಮತ್ತು ಅವರ ಸಂಬಂಧಿಕರಿಗೆ ಟಿಕೆಟ್ ಕೊಡೋದು ಅಂತೆಲ್ಲ, ಬಟ್ ಯಾರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲಿಲ್ಲ. ಈ ಕಾರಣಕ್ಕಾಗಿ ಇನ್ನೂ ಕೂಡ ಈ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗಿಲ್ಲ. ಮೊದಲಿಗೆ ಕುಸುಮ ಹನುಮಂತರಾಯಪ್ಪರಿಗೆ ಟಿಕೆಟ್ ಕೊಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತಂತೆ. ಆದರೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನೋ ತೀರ್ಮಾನಕ್ಕೆ ಕುಸುಮ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಕಳೆದ 2 ಬಾರಿಯೂ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಾಗಿದೆ. ಈ ಬಾರಿ ಬೇಡ, ಸೋತ್ರೆ ಹಣೆಪಟ್ಟಿ ಉಳ್ಕೊಳ್ಳುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ಹರೀಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಿಗೇನೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗಾಗಿ ಹೆಣಗಾಡೋ ಹಾಗಾಗಿರೋದು ಯಾಕೆ? ಪಕ್ಷದಲ್ಲೇ ಆಫರ್ ಕೊಟ್ಟರು ಸ್ವೀಕಾರ ಮಾಡ್ತಾ ಇಲ್ಲ ಈ 2 ಕ್ಷೇತ್ರಗಳನ್ನ ಅಭ್ಯರ್ಥಿಗಳು ಅಂತ. ಕಾಂಗ್ರೆಸ್ನ ನಡೆ ಏನಾಗಬಹುದು? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೂಡ ನಿನ್ನೆ ಅಷ್ಟೇ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಸುದೀರ್ಘವಾಗಿ ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ನಡೆದಿರುವಂಥದ್ದು. ಸಭೆಯಲ್ಲಿ ಸಾಕಷ್ಟು ಕ್ಷೇತ್ರಗಳ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಯಾಕಂದರೆ ಈಗಾಗಲೇ 7 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಉಳಿದಂತೆ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂಗೆ ತೀವ್ರ ಕಸರತ್ತನ್ನು ಕೂಡ ಕಳೆದ ತಡರಾತ್ರಿವರೆಗೂ ಕೂಡ ನಡೆಸಿರುವಂಥದ್ದು. ಮುಖ್ಯವಾಗಿರುವಂಥದ್ದು ಬೆಂಗಳೂರಿನ 2 ಪ್ರಮುಖ ಕ್ಷೇತ್ರಗಳಲ್ಲಿ ಕೂಡ ಅಭ್ಯರ್ಥಿಗಳ ಕೊರತೆಯಿಂದಾಗಿ ನಾಯಕರು ಕಂಗಾಲಾಗುವಂತೆ ಮಾಡಿದೆ. ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ 2 ಲೋಕಸಭಾ ಕ್ಷೇತ್ರಗಳಿಗೆ ಸಮರ್ಥ ಪ್ರಬಲ ಅಭ್ಯರ್ಥಿಗಳು ಇಲ್ಲದೇ ಇರುವಂತಹ ಕಾರಣಕ್ಕಾಗಿ ತಲೆನೋವು ಎದುರಿಸುವಂತಾಗಿರುವಂಥದ್ದು. ಯಾಕಂತಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಇದುವರೆಗೂ ಕೂಡ ಸ್ಪಷ್ಟವಾದಂಥ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಕೂಡ ಗುರುತಿಸುವಲ್ಲಿ ಕಾಂಗ್ರೆಸ್ ನಾಯಕರು ಈಗ ಸಫಲ ಆದಂತೆ ಕಾಣಿಸ್ತಾ ಇಲ್ಲ. ಒಂದು ಕುಸುಮಾ ಅವ್ರನ್ನ ಅಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿರುವಂಥದ್ದು. ಆದರೆ ಕುಸುಮಾ ಅವರು ಅಲ್ಲಿ ಸ್ಪರ್ಧೆ ಮಾಡುವಂಥ ವಿಚಾರವಾಗಿ ಹಿಂದೇಟನ್ನು ಕೂಡ ಆಗ್ತಾ ಇದ್ದಾರೆ. ಅವ್ರ ತಂದೆ ಹನುಮಂತರಾಯಪ್ಪ ಅವರು ಕೂಡ ಯಾವುದೇ ಕಾರಣಕ್ಕೂ ಉತ್ತರ ಲೋಕಸಭಾ ಕ್ಷೇತ್ರ ಬೇಡ, MP ಟಿಕೆಟ್ ಬೇಡ ಅನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ DCM ಆಗಿರ್ಬೋದು ಮತ್ತು ಉಸ್ತುವಾರಿ ಸುರ್ಜೇವಾಲಾ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದಕ್ಕೂ ಕೂಡ ಒಂದು ಕಾರಣವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಇರುವಂಥದ್ದು ರಾಜರಾಜೇಶ್ವರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 2 ಬಾರಿ ಸೋತಿರುವಂಥದ್ದು. ಮತ್ತೆ ಉತ್ತರಕ್ಕೆ ನಾವು ಹೋಗಿದ್ದಂಥ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಗೆದ್ದರೆ ಅದು ಒಂದು ರೀತಿ ಬೇರೆ ರೀತಿಯಲ್ಲಿ ಲೆಕ್ಕಾಚಾರ ಇರುತ್ತೆ. ಆದರೆ ಒಂದು ವೇಳೆ ಅಲ್ಲೂ ಸೋತಿದ್ದೆ ಆದಲ್ಲಿ 3 ಬಾರಿ ಸೋತಂಥ ಹಣೆಪಟ್ಟಿಯನ್ನು ಹೊರಬೇಕಾಗುತ್ತೆ. ಹಾಗಾಗಿ ಅದು ಯಾವುದೇ ಕಾರಣಕ್ಕೂ ನಮಗೆ ಸೂಕ್ತವಾದಂಥ ಕ್ಷೇತ್ರ ಅಲ್ಲ, ಸುರಕ್ಷಿತ ಕ್ಷೇತ್ರ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಾಜರಾಜೇಶ್ವರ ನಗರ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ನೆಲೆಗಟ್ಟನ್ನು ಕಂಡುಕೊಳ್ಳತಕ್ಕಂಥ ಒಂದು ಪ್ರಯತ್ನ ಭಾಗವಾಗಿ ಒಂದು ಹಂತಕ್ಕೆ ಯಶಸ್ವಿಯಾಗಿದ್ದಾವೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತೀವ್ರ ಪೈಪೋಟಿಯನ್ನು ಮುನಿರತ್ನ ಅವರಿಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಇದೇ ಕ್ಷೇತ್ರದಲ್ಲೇ ಅಂದರೆ ರಾಜರಾಜೇಶ್ವರ ಕ್ಷೇತ್ರದಲ್ಲೇ ನೆಲೆ ಕಂಡುಕೊಳ್ಳುವಂಥ ಒಂದು ಲೆಕ್ಕಾಚಾರ ಇರುವಂಥದ್ದು. ಇದರ ಹೊರತಾಗಿ ಬೇರೆ ಕ್ಷೇತ್ರಕ್ಕೆ ಅಡಿ ಇಡುವಂಥ ಒಂದು ಪ್ರಯತ್ನ ಬೇಡ ಅನ್ನುವಂಥ ಲೆಕ್ಕಾಚಾರ ಈಗ ಕುಸುಮಾ ಅವರಿಂದ ವ್ಯಕ್ತ ಆಗ್ತಿರುವಂಥದ್ದು. ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರು ಕೂಡ 3 ತಿಂಗಳ ಹಿಂದೆನೇ ಕೂಡ ಯಾವುದೇ ಕಾರಣಕ್ಕೂ ನನಗೆ ಲೋಕಸಭಾ ಟಿಕೆಟ್ ಬೇಡ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬೇಕಾದ್ರೆ ನಾನು ಶಾಸಕ ಸ್ಥಾನದಲ್ಲೇ ಮುಂದುವರಿತೀನಿ, ಸಚಿವ ಸ್ಥಾನವನ್ನು ಬಿಟ್ಕೊಂಡು ಕೊಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಬೇಡ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಯಾರು ಅಲ್ಲಿ ಸಮರ್ಥ ಅಭ್ಯರ್ಥಿ, ಬಿಜೆಪಿ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಅನ್ನುವಂಥದ್ದು ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿದೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಇಲ್ಲದೆ ಇರುವಂಥ ಕಾರಣಕ್ಕಾಗಿ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಇದುವರೆಗೂ ಕೂಡ ಸ್ಪಷ್ಟವಾದಂಥ ತೀರ್ಮಾನ ಕೈಗೊಳ್ಳಕ್ಕಾಗದೇ ಇರುವಂಥದ್ದು. ಅಲ್ಲಿ ವರದಿಯಲ್ಲಿ ಸೌಮ್ಯ ರಾಮಲಿಂಗಾರೆಡ್ಡಿ ಅವರ ಹೆಸರು ಮುಂಚೂಣಿಗೆ ಬಂದಿದೆ. ಆದರೆ ಎಲ್ಲೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಒಪ್ಪದೇ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಪ್ರಬಲ ಅಭ್ಯರ್ಥಿ ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದು ಕೂಡ ಈಗ ಎದುರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪ್ರಮುಖ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆಯಿಂದಾಗಿ ಕೂಡ ಕಾಂಗ್ರೆಸ್ ನಾಯಕರು ಇಲ್ಲಿ ಕಂಗಾಲಾಗುವಂತೆ ಮಾಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.